ಮಾಡಿದ್ದುಣ್ಣೋ ಮಾರಾಯ ಅನ್ನೋ ಮಾತನ್ನು ಅದ್ಯಾವ ಪುಣ್ಯಾತ್ಮ ಹೇಳಿದ್ನೋ ಗೊತ್ತಿಲ್ಲ. ಹೆಣ್ಣು ಮಣ್ಣು ಹೊನ್ನಿಗಾಗಿ ಆಸೆಪಟ್ಟು ಮಾಡಬಾರದ್ದನ್ನು ಮಾಡಿದವರೆಲ್ಲ ಹೇಳ ಹೆಸರಿಲ್ಲದಂತೆ ಕಣ್ಮರೆಯಾಗಿದ್ದಾರೆ. ಕೋಟೆ ಕಟ್ಟಿ ಮೆರೆದವರೆಲ್ಲ ಮಣ್ಣು ಮುಕ್ಕಿದ್ದಾರೆ. ಹೀಗೆ ಜನರ ಹೆಸರೇಳುತ್ತಲೇ ಹಣ, ಅಧಿಕಾರ, ಐಷಾರಾಮಿ ಬದುಕಿನಲ್ಲಿ ಮುಳುಗಿ ಹೋಗಿ ಕೊನೆಗೆ ತನ್ನ ಜನರಿಂದಲೇ ಕೊಲೆಯಾದ ವ್ಯಕ್ತಿಯೊಬ್ಬನ ಕಥೆಯೇ ಇವತ್ತಿನ ಈ ಸ್ಪೆಷಲ್ ಸ್ಟೋರಿ. ಗಡಾಫಿ ಮರ್ಗಯ. ಉತ್ತರ ಆಫ್ರಿಕಾದ ಲಿಬಿಯಾ ಅನ್ನೋ ಸಂಪದ್ಭರಿತ ದೇಶದಲ್ಲಿ ಈಗ ಸ್ವಾತಂತ್ರ್ಯದ ಗಾಳಿ ಜೋರಾಗಿ ಬೀಸತೊಡಗಿದೆ. ಉಸಿರು ನಿಂತಂತಾಗಿದ್ದ ಜನ ಈಗ ನಿರಾಳವಾಗಿ ಉಸಿರಾಡತೊಡಗಿದ್ದಾರೆ. ಎಲ್ಲೆಲ್ಲೂ ವಿಜಯೋತ್ಸವದ ಕಳೆ. ಜನ ಬೀದಿಗಿಳಿದು ಕೇಕೆ ಹಾಕಿ ಸಂಭ್ರಮಿಸ್ತಾ ಇದ್ದಾರೆ. ಬಂದೂಕು ಮೇಲೆತ್ತಿ ಗಾಳಿಯಲ್ಲಿ ಗುಂಡು ಹಾರಿಸಿ ಹರ್ಷಾಚರಣೆ ಮಾಡ್ತಿದ್ದಾರೆ. ಇದಕ್ಕೆ ಕಾರಣ ಒಂದೇ, ಗಡಾಫಿ ಈಸ್ ಡೆಡ್. ಗಡಾಫಿ ಮರ್ಗಯ. ಟೆಂಟ್ನಲ್ಲಿ ಹುಟ್ಟಿ ಬೆಳೆದ ಹೀರೋ. ವಿಶೇಷ ಅಂದ್ರೆ ಮುಮ್ಮರ್ ಗಡಾಫಿ ಅನ್ನೋ ಈ ವ್ಯಕ್ತಿ 4 ದಶಕಗಳ ಹಿಂದೆ ಲಿಬಿಯಾ ಜನರ ಪಾಲಿನ ಹೀರೋ ಆಗಿದ್ದ. ಅರಸೊತ್ತಿಗೆಯ ಸಂಕೋಲೆಗಳಿಂದ ಜನರನ್ನ ಪಾರು ಮಾಡಲು ಬಂದ ರಕ್ಷಕನಂತೆ ಕಂಗೊಳಿಸಿದ್ದ. ಅನಕ್ಷರಸ್ಥ ಬಡ ದಂಪತಿಯ ಮಗನಾಗಿ ಹುಟ್ಟಿ ದೇಶದ ಅತ್ಯುನ್ನತ ಸ್ಥಾನಕ್ಕೇರಿದ್ದ. ಗಡಾಫಿ ಲಿಬಿಯಾದ ಸಿದ್ರಾ ಮರುಭೂಮಿ ಪ್ರದೇಶದ ಬೆಡುವಿಯನ್ ಬುಡಕಟ್ಟು ಜನಾಂಗದಲ್ಲಿ 1942ರಲ್ಲಿ ಹುಟ್ಟಿದ. ಈತನ ಅಪ್ಪ ಅಮ್ಮ ತಮ್ಮ ಒಂಟೆಗಳೊಂದಿಗೆ ಊರಿಂದೂರಿಗೆ ವಲಸೆ ಹೋಗ್ತಿದ್ರು. ಇವರ ಪಾಲಿಗೆ ಮನೆ ಅಂದ್ರೆ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಸ್ಥಳಾಂತರಿಸಬಹುದಾದ ಟೆಂಟ್. ಇಂಥ ಟೆಂಟ್ಗಳಲ್ಲೇ ಹುಟ್ಟಿ ಬೆಳೆದ ಗಡಾಫಿ ಜೀವನದುದ್ದಕ್ಕೂ ಟೆಂಟ್ ಸಂಸ್ಕೃತಿಯ ಬಗ್ಗೆ ಅಪಾರ ಹೆಮ್ಮೆ ಹೊಂದಿದ್ದ. ಗಡಾಫಿ ಕಠೋರ ವ್ಯಕ್ತಿ ಎನಿಸಿದ್ದ ಹಾಗೂ ಹೊರಟ ಎನಿಸಿಕೊಂಡಿದ್ದ. ಇಸ್ಲಾಂ ಶಿಕ್ಷಣ ಸಂಸ್ಥೆಯಲ್ಲಿ ಶಿಕ್ಷಣ ಪಡೆದಿದ್ದಾಗಿನಿಂದಲೂ ಈತನಿಗೆ ಅರಬ್ ರಾಜಕಾರಣದ ಬಗ್ಗೆ ಆಸಕ್ತಿ. 1961ರಲ್ಲಿ ಲಿಬಿಯಾ ಸೇನಾ ಅಕಾಡೆಮಿಗೆ ಸೇರಿ ಪದವಿ ಪಡೆದ. ನಂತರ ಕೆಲಕಾಲ ಲಂಡನ್ನಲ್ಲಿದ್ದು ಅದಾದ ಮೇಲೆ ಟ್ರಿಪೋಲಿನ್ಗೆ ಬಂದು ಸೇನೆಯಲ್ಲಿ ಕಿರಿಯ ಅಧಿಕಾರಿಯಾಗಿ ಕೆಲಸಕ್ಕೆ ಸೇರಿದ. ಚರಿತ್ರೆಯ ವಿದ್ಯಾರ್ಥಿಯಾಗಿದ್ದ ಈತ ಸಾಮ್ರಾಜ್ಯಶಾಹಿಯ ವಿರುದ್ಧ ಹೋರಾಡೋ ಕನಸು ಕಾಣ್ತಿದ್ದ. ವಿಶೇಷ ಅಂದ್ರೆ ಗಡಾಫಿಯ ತಾತ ಕೂಡ ಸಾಮ್ರಾಜ್ಯಶಾಹಿಗಳ ವಿರುದ್ಧ ಹೋರಾಟದಲ್ಲಿ ಪಾಲ್ಗೊಂಡಿದ್ದ. ಇದೇ ಮನಸ್ತತ್ವ ಹೊಂದಿದ್ದ ಗಡಾಫಿ ಮಹತ್ವಾಕಾಂಕ್ಷೆಯಿಂದ ತುಂಬಿ ಹೋಗಿದ್ದ. ರಕ್ತರಹಿತ ಕ್ರಾಂತಿಯ ಮೂಲಕ ಅಧಿಕಾರದ ಗದ್ದುಗೆ. 1969ರಲ್ಲಿ ಅದೊಂದು ದಿನ ಅರಸ ಇದ್ರೀಸ್ ಟರ್ಕಿಗೆ ಹೋಗಿದ್ದ. ಇಂಥದ್ದೊಂದು ಸಂದರ್ಭಕ್ಕಾಗಿ ಕಾಯ್ತಿದ್ದ ಗಡಾಫಿ ನೇತೃತ್ವದ ಸೇನಾಧಿಕಾರಿಗಳ ತಂಡ ಅರಸೊತ್ತಿಗೆಗೆ ಗುಡ್ ಬೈ ಹೇಳಿ ಲಿಬಿಯಾ ಅರಬ್ ಗಣರಾಜ್ಯವನ್ನ ಘೋಷಿಸಿತು. ರಕ್ತರಹಿತ ಕ್ರಾಂತಿಯ ಮೂಲಕ ಅಧಿಕಾರದ ಗದ್ದುಗೆ ಹಿಡಿದಾಗ ಗಡಾಫಿಗೆ ಕೇವಲ 27 ವರ್ಷ. ಅಲ್ಲಿಂದ ಮುಂದಕ್ಕೆ ಲಿಬಿಯಾ ಚರಿತ್ರೆ ಅಂದ್ರೆ ಅದು ಗಡಾಫಿ ಚರಿತ್ರೆ ಅನ್ನುವಂತಾಯಿತು. ತನ್ನನ್ನ ತಾನು ಕರ್ನಲ್ ಅಂತ ಘೋಷಿಸಿಕೊಂಡಿದ್ದ ಗಡಾಫಿ ಜನರಲ್ಲಿ ಕ್ರಾಂತಿಯ ಆಶಯಗಳನ್ನು ಬಿತ್ತುತ್ತಾ ಕ್ರಾಂತಿಕಾರಿ ಅನ್ನಿಸಿಕೊಂಡಿದ್ದ. ಅತ್ಯಂತ ಶಿಸ್ತು ಹಾಗೂ ದಕ್ಷತೆಯ ಕರ್ನಲ್ ಅನ್ನೋ ಹೆಸರು ಪಡೆದಿದ್ದ. ಅಧಿಕಾರಕ್ಕೆ ಬಂದ ಆರಂಭದಲ್ಲಿ ಗಡಾಫಿ ಮಧ್ಯಪೂರ್ವದತ್ತಲೇ ಹೆಚ್ಚು ಗಮನ ಹರಿಸಿದ್ದ.
ನಂತರ ಈತನ ದೃಷ್ಟಿ ಹರಿದದ್ದು ಆಫ್ರಿಕಾ ಖಂಡದತ್ತ. ಅಂತಾರಾಷ್ಟ್ರೀಯ ಬೆಂಬಲ ಗಿಟ್ಟಿಸಲು ದಕ್ಷಿಣ ಆಫ್ರಿಕಾನ ಬಳಸಿಕೊಳ್ಳತೊಡಗಿದ. ಮುಖ್ಯವಾಗಿ ಆರ್ಥಿಕ ಹಾಗೂ ರಾಜಕೀಯ ಅಂಶಗಳ ಆಧಾರದ ಮೇಲೆಯೇ ತನ್ನ ನೆಟ್ವರ್ಕ್ ವಿಸ್ತರಿಸಿಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಿದ್ದ. ಲಿಬಿಯನ್ ಅರಬ್ ಆಫ್ರಿಕನ್ ಇನ್ವೆಸ್ಟ್ಮೆಂಟ್ ಕಂಪನಿಯ ಮೂಲಕ ಹೊಸ ಪ್ರಾಜೆಕ್ಟ್ಗಳನ್ನು ಘೋಷಣೆ ಮಾಡಿದ. ಶಿಸ್ತಿನ ಸಿಪಾಯಿಯಾಗಿದ್ದ ಇಸ್ಲಾಂ ಯೋಧ. ಆಗೆಲ್ಲ ಗಡಾಫಿ ಅತ್ಯಂತ ಶಿಸ್ತಿನ ಸಿಪಾಯಿಯಾಗಿದ್ದ. ತನ್ನನ್ನ ತಾನು ಇಸ್ಲಾಂನ ಒಬ್ಬ ಯೋಧ ಅಂತಾನೆ ಹೇಳಿಕೊಳ್ತಿದ್ದ. ಬೆಳಗ್ಗಿನ ತಿಂಡಿಗೆ 1 ಲೋಟ ಹಾಲು, 1 ತುಂಡು ಬ್ರೆಡ್ ಸೇವನೆ. ಸೇನಾ ಭವನಕ್ಕೆ ತೆರಳುತ್ತಿದ್ದ ಗಡಾಫಿ ತನ್ನ ಕೆಲಸಗಳಲ್ಲಿ ಮುಳುಗಿ ಹೋಗ್ತಿದ್ದ. ದಿನಕ್ಕೆ 5 ಬಾರಿ ನಮಾಜು, ಖುರಾನ್ ಹೇಳಿದಂತೆ ಡ್ರಿಂಕ್ಸ್ ಮುಟ್ತಾ ಇರಲಿಲ್ಲ, ಸಿಗರೇಟ್ ಸೇತ್ತಾ ಇರಲಿಲ್ಲ. ಸರಳ ಉಡುಪು, ಮೇಲುಮಾತಿನ ಅಪ್ಪಟ ಯೋಧನಂತೆ ಕಾಣುತ್ತಿದ್ದ. ಟೆಂಟ್ನಲ್ಲಿ ಹುಟ್ಟಿ ಬೆಳೆದು ತನ್ನ ಮಹತ್ವಾಕಾಂಕ್ಷೆಯಿಂದ ಲಿಬಿಯಾದ ಅತ್ಯುನ್ನತ ಸ್ಥಾನಕ್ಕೇರಿದ ಗಡಾಫಿ ಚರಿತ್ರೆಯ ದಿಕ್ಕನ್ನು ಬದಲಿಸಬೇಕು ಅನ್ನೋ ಆಶಯ ಹೊಂದಿದ್ದ. ಆದರೆ ಬದಲಾಗಿದ್ದು ಚರಿತ್ರೆಯ ದಿಕ್ಕಲ್ಲ, ಗಡಾಫಿ. ಜನರಲ್ಲಿ ಕ್ರಾಂತಿಯ ಬೀಜ ಬಿತ್ತಿ ಹೀರೋ ಆಗಿದ್ದ ಈತ ಬರಬರುತ್ತಾ ತನ್ನ ಆಡಂಬರ, ಅಧಿಕಾರದಾಹ, ತಿಕ್ಕಲುತನಗಳಿಂದ ವಿಲನಾಗಿ ಬದಲಾದ. ಸಂತನಾಗ ಹೊರಟವನು ಸೈತಾನನಾದ. ಅದರ ಡೀಟೇಲ್ಸ್ ಕೊಡ್ತೀನಿ ಒಂದು ಬ್ರೇಕ್ನ ನಂತರ.